ನೋಡಿ, ಆಪರೇಷನ್ ಸಿಂಧೂರ ಆದ ಬಳಿಕ ಈಗ ಬಿಜೆಪಿ ಯಾತ್ರೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಅದು ತಿರಂಗ ಯಾತ್ರೆ ಅಂತ ಹೇಳಿ. ಹಾಗಾದ್ರೆ ಈ ಯಾತ್ರೆಯ ಉದ್ದೇಶ ಏನು? ಯಾವಾಗಿನಿಂದ ಈ ತಿರಂಗ ಯಾತ್ರೆಗೆ ಚಾಲನೆ ಕೊಡಲಾಗುತ್ತೆ? ಅದರ ಒಂದು ವರದಿ ನಿಮ್ಮ ಮುಂದೆ. ತಿರಂಗ ಯಾತ್ರಾ ಹೆಸರಲ್ಲಿ ದೇಶದಾದ್ಯಂತ ಐಕ್ಯತಾ ಯಾತ್ರೆ. ಮೇ 15ರಿಂದ ರಾಜ್ಯಾದ್ಯಂತ ಬಿಜೆಪಿಯಿಂದ ತಿರಂಗ ಯಾತ್ರೆ. ಉಗ್ರರ ವಿರುದ್ಧದ ಕಾರ್ಯಾಚರಣೆ ನಡೆದ ಬಳಿಕ ದೇಶದೊಳಗಿನ ಬೆಳವಣಿಗೆಗಳು ದೇಶಾಡಳಿತ ನಡೆಸುತ್ತಿರುವ ಬಿಜೆಪಿಗೆ ಐಕ್ಯತೆಯ ಸಾರವನ್ನ ನೆನಪಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಪಕ್ಷಗಳ ನೆಲೆಗಟ್ಟಿನ ಹೊರತಾಗಿ ಐಕ್ಯತಾ ಯಾತ್ರೆಯೊಂದನ್ನು ಆಯೋಜಿಸಲು ಬಿಜೆಪಿ ಮುಂದಾಗಿದೆ. ತಿರಂಗ ಯಾತ್ರೆ ಹೆಸರಲ್ಲಿ ನಡೆಯುವ ಈ ಯಾತ್ರೆ ದೇಶದ ಐಕ್ಯತೆ ಸಾರುವ ಯಾತ್ರೆಯಾಗಿ ಬದಲಾಗಿದೆ. ರಾಷ್ಟ್ರೀಯ ಅಭಿಯಾನವಾಗಿ ಆಯೋಜನೆ ಆಗುತ್ತಿರುವ ತಿರಂಗ ಯಾತ್ರೆಯನ್ನ ರಾಜ್ಯ ಬಿಜೆಪಿಯು ಆಯೋಜಿಸುತ್ತಿದೆ. ಈ ಕುರಿತು ಮಾತನಾಡಿದ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಈ ಕರೆ ನೀಡಿದ್ದಾರೆ. ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ತಿರಂಗ ಯಾತ್ರೆ ನಡೆಸಬೇಕು. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಅಡಿಯಲ್ಲಿ ಆಪರೇಷನ್ ಸಿಂಧೂರದ ಜೊತೆ ನಾವಿದ್ದೇವೆ, ಭಾರತದ ಸೇನೆ ಜೊತೆ ನಾವೆಲ್ಲರೂ ಇದ್ದೇವೆ ಎಂಬ ಸಂದೇಶವನ್ನು ನೀಡಬೇಕು ಎಂದಿದ್ದಾರೆ. ಇದರ ಭಾಗವಾಗಿ ಕರ್ನಾಟಕದಲ್ಲೂ ತಿರಂಗ ಯಾತ್ರೆ ಮಾಡಲಿದ್ದೇವೆ ಅಂತ ವಿವರಿಸಿದ್ರು. ಮೊದಲು ರಾಜಧಾನಿ, ನಂತರ ಜಿಲ್ಲೆ, ತಾಲೂಕಿನಲ್ಲಿ ಯಾತ್ರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯ ರಾಜಧಾನಿ ಬೆಂಗಳೂರನ್ನ ಒಳಗೊಂಡಂತೆ ನಗರ ಪ್ರದೇಶಗಳಲ್ಲಿ ಮೇ 15ರಂದು ತಿರಂಗ ಯಾತ್ರಾ ನಡೆಯಲಿದೆ. ಪಕ್ಷದ ಧ್ವಜದ ಹೊರತಾಗಿ ನಡೆಯುತ್ತಿರುವ ಯಾತ್ರೆಯಲ್ಲಿ ನಿವೃತ್ತ ಯೋಧರು, ಅವರ ಕುಟುಂಬದ ಸದಸ್ಯರು, ರೈತರು, ವೈದ್ಯರು, ಇಂಜಿನಿಯರ್ಗಳು ಸೇರಿ ವೃತ್ತಿ ನಿರತರು ಎಲ್ಲ ವರ್ಗದ ಜನರು ಭಾಗವಹಿಸುತ್ತಾರೆ. ಇದರ ಬಳಿಕ ಮೇ 16ರಂದು ಜಿಲ್ಲಾ ಕೇಂದ್ರಗಳಲ್ಲಿ 18ರಿಂದ 23ರವರೆಗೆ ತಾಲೂಕು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತಿರಂಗ ಯಾತ್ರೆ ನಡೆಯಲಿದೆ ಅಂತ ಆರ್ ಅಶೋಕ್ ಮಾಹಿತಿ ನೀಡಿದ್ರು. ಆ ಸೈನಿಕರಿಗೆ ನಾವು ನಿಮ್ಮ ಜೊತೆ ಇದ್ದೀರಿ ಅನ್ನೋ ಒಂದು ಮೆಸೇಜನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ದೃಷ್ಟಿಯಿಂದ ತಿರಂಗ ಯಾತ್ರೆಯನ್ನು ನಾವು ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೀರಿ. ಮೇ 15 ದೊಡ್ಡ ಮಟ್ಟದಲ್ಲಿ ಮಾಡ್ತೀರಿ. ಅದನ್ನು 15ನೇ ತಾರೀಕು ಮೋಸ್ಟ್ಲಿ 11 ಗಂಟೆಗೆ ಈ ತಿರಂಗ ಯಾತ್ರೆಯನ್ನು ಮಾಡ್ತಾರೆ. ಎಲ್ಲರೂ ಕೂಡ ಇದರಲ್ಲಿ ಯಾವುದೇ ಪಾರ್ಟಿ ಇಲ್ಲ. ಎಲ್ಲರೂ ಕೂಡ ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ರೈತರಿರ್ಬೋದು, ಎಲ್ಲರೂ ಕಾರ್ಮಿಕರಿರ್ಬೋದು, ಎಲ್ಲರೂ ಭಾಗವಹಿಸ್ತಾರೆ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಮತ್ತು ಯಾವುದೇ ಪಕ್ಷದ ಬ್ಯಾನರು ಕೂಡ ಉಪಯೋಗ ಮಾಡಂಗಿಲ್ಲ. ಓನ್ಲಿ ರಾಷ್ಟ್ರ ಧ್ವಜ. ತಿರಂಗ ಯಾತ್ರೆ ವಿಚಾರವಾಗಿ ರಾಜಕೀಯ ಸಲ್ಲದು ಅನ್ನೋದನ್ನ ಪ್ರತಿಪಾದಿಸಿದ ಅಶೋಕ್, ಸನ್ನಿವೇಶ ಆಧಾರಿತ ನಿಲುವು ತೆಗೆದುಕೊಳ್ಳಬೇಕು. ವಿಪಕ್ಷ ಕಾಂಗ್ರೆಸ್ ಈ ವಿಚಾರವಾಗಿ ದೇಶದ ಜೊತೆ ನಿಲ್ಲಬೇಕು ಅಂತ ಮನವಿ ಮಾಡಿಕೊಂಡ್ರು. ಒಟ್ಟಾರೆ ಇಡೀ ದೇಶದಾದ್ಯಂತ ಈ ಯಾತ್ರೆ ನಡೆಸಲು ಕೇಸರಿ ಸಿದ್ಧತೆ ನಡೆಸಿದೆ. ಈ ಮೂಲಕ ಯುದ್ಧದ ಸನ್ನಿವೇಶದಲ್ಲಿ ದೇಶವಾಸಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಸಮಗ್ರವಾಗಿ ದೇಶ ಕಟ್ಟುವ ಕಾರ್ಯಕ್ಕೆ ಬಿಜೆಪಿ ಮುಂದಾಗ್ತಿದೆ. ಕೇಸರಿ ಪಕ್ಷದ ಕರೆಗೆ ನಾಡಿನ ಜನ ಹೇಗೆ ಸ್ಪಂದಿಸುತ್ತಾರೆ ಅನ್ನೋದರ ಮೇಲೆ ಯಾತ್ರೆ ಯಶಸ್ಸು ನಿರ್ಧಾರವಾಗಲಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.